ತಾರೆಯಾಗಿರುವಂತಹ ತಾರಮ್ಮ ಅವ್ರ ಜೊತೆ ನಾನು ಮಾತಾಡ್ತೀನಿ. ನಮ್ಮ ಎಸ್ ಜಾನಕಿ ಅವರ ಒಂದು ತಮಾಷೆ ಅಲ್ಲ, 48,000 ಹಾಡುಗಳನ್ನ ಹಾಡುವಂಥವ್ರು. ಅಣ್ಣವ್ರು ಇರ್ಬೋದು, ವಿಷ್ಣುವರ್ಧನ್ ಸರ್, ಅಂಬರೀಷ್ ಅಂತವ್ರು, ನಿಮ್ಮಂಥ ಹೀರೋಯಿನ್ಗಳೆಲ್ಲರಿಗೂ ಕೂಡ ಧ್ವನಿಯಾಗಿದ್ರು. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಮೊದಲನೇದಾಗಿ ಎಸ್ ಜಾನಕಿರವರು ಹುಟ್ಟಿದ್ದು ಹೈದರಾಬಾದಲ್ಲಾಗಿದ್ದರು. ಅವರೆಲ್ಲ ಬೆಳೆದಿದ್ದು ಎಲ್ಲನೂ ಚೆನ್ನೈಯಲ್ಲಿ. ಅದಾದಮೇಲೆ 16ಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಹಾಡಿದವರು. ಅಣ್ಣವರ ಮಹಿಷಾಸುರ ಮರ್ದಿನಿ ಅನ್ನೋ ಒಂದು ಸಿನಿಮಾದಲ್ಲಿ, ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ಅವರು ಯುಗಳ ಗೀತೆಯನ್ನು ಹಾಡಿದ್ದು ಎಸ್ ಜಾನಕಿಯವ್ರ ಜೊತೆ. ಸೊ ಅವರ ಹಾಡನ್ನು ಅಲ್ಲಿಂದ ಪ್ರಾರಂಭ ಮಾಡಿದವರು. 1959ರಲ್ಲಿ ಅಂತ ಅನಿಸುತ್ತೆ ಮಹಿಷಾಸುರ ಮರ್ದಿನಿ ಅಲ್ವಾಣ. ಅಲ್ಲಿಂದ ನಮ್ಮಗಳಿಗೆ ಹೆಚ್ಚು ಸಾಂಗ್ಗಳು ಹಾಡಿಲ್ಲ ಅಮ್ಮ. ಅಂದರೆ ನಾವೆಲ್ಲ ಬರೋಷ್ಟರಲ್ಲಿ ಚಿತ್ರಾರವರು ಅವ್ರುಗಳೆಲ್ಲ ಇದ್ದಿದ್ದು. ಆದರೆ ಎಸ್ ಜಾನಕಿಯರವರ ಸಾಂಗ್ಗಳು ನಾವು ಕೇಳದೇ ಇರೋವಂಥದ್ದು ಯಾರು ಇಲ್ಲವೇ ಇಲ್ಲ ಕನ್ನಡದಲ್ಲಿ. ಸೊ ಅಂತಹ ಒಂದು ಧ್ವನಿ, ಅಂಥ ಒಂದು ಕೋಗಿಲೆ ನಮ್ಮ ಕರ್ನಾಟಕದಲ್ಲಿ ಬಂದು ನೆಲೆಸಿ ಅವರ ಕೊನೆಯ ಜೀವನವನ್ನು ಸಾಗಿಸಿರೋದಿದೆಯಲ್ಲ, ಅದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಯಾಕಂತಂದರೆ ಯಾಕೆ ಎಷ್ಟೋ ಜನರಿಗೆ, ಎಷ್ಟೋ ಗಾಯಕರಿಗೆ, ಎಷ್ಟೋ ಹೆಣ್ಣು ಮಕ್ಕಳಿಗೆ ಅವರು ಮಾದರಿಯಾಗಿ ನಿಂತಂಥ ಹೆಣ್ಣುಮಗಳು. ಅವರು ಎಲ್ಲ ಥರವೂ ಹಾಡು ಹಾಡ್ತಿದ್ರು. ನಾನೊಂದು ಒಂದು ಇತ್ತೀಚೆಗಷ್ಟೇ ನನ್ನ ಮನೆಯಲ್ಲಿ ಅಫ್ಕೋರ್ಸ್ ನನ್ನ ಯಜಮಾನರು ಕನ್ನಡ ಚಿತ್ರರಂಗದ ಸಂಗೀತ ಮತ್ತು ಸಾಹಿತ್ಯದ ದೊಡ್ಡ ಅಭಿಮಾನಿ ಮೊದಲಿಂದನೂ. ಅವರು ಒಂದು ಪ್ರೋಗ್ರಾಮ್ ನೋಡ್ತಾಯಿದ್ರು ಯೂಟ್ಯೂಬಲ್ಲಿ. ಅದು ಪಿ ಸುಶೀಲಾ ಮತ್ತು ಜಾನಕಮ್ಮ ಅವರು ಒಂದು ಪ್ರೋಗ್ರಾಮ್ ಕೊಡ್ತಾರೆ. ಅದರಲ್ಲಿ ಸುಶೀಲಾರವರು ಹೆಣ್ಣು ಧ್ವನಿ ಆದರೆ ಜಾನಕಮ್ಮ ಗಂಡು ಧ್ವನಿಯಲ್ಲಿ ಹಾಡ್ತಾರೆ, ಡ್ಯುಯೆಟ್ ಸಾಂಗ್ ಆಡ್ತಾರೆ. ನಾನು ಯಪ್ಪ ಅಂತ ಅನ್ನಿಸ್ತು. ಅಂದರೆ ಜಾನಕಮ್ಮ ಏನೇನಲ್ಲ, ಮಕ್ಕಳ ರೀತಿ ಮಾತಾಡ್ತಾರೆ, ಮಕ್ಕಳಿಗೆ ಧ್ವನಿ ಆಗ್ತಾರೆ, ಮತ್ತು ಹೀರೋಯಿನ್ಗಳಿಗೆ ಧ್ವನಿ ಆಗ್ತಾರೆ. ಅಂದರೆ ನಾನು ಹೆಚ್ಚು ಜಾನಕಮ್ಮನ ಸಾಂಗ್ಗಳು ನೋಡಿದ್ದು ಕಲ್ಪನಾ ಅವರ ಪಿಕ್ಚರ್ಗಳಲ್ಲಿ. ಕಲ್ಪನಾ ಅವರ ಧ್ವನಿ ಭಾಳ ವಿಶಿಷ್ಟವಾದ ಧ್ವನಿ, ಒಂಥರ ವಿಶೇಷವಾದ ಧ್ವನಿ ಅವ್ರದ್ದು. ಆದರೆ ಹಾಡು ಹೇಳ್ಬೇಕಾದ್ರೆ ಜಾನಕಮ್ಮ ಕಲ್ಪನಾರವರೇ ಹಾಡ್ತಿದ್ದಾರೇನೋ ಅಂತ. ನನಗದರಲ್ಲಿ ಬೆಳ್ಳಿ ಮೂಡಲ ಮನೆಯ ಹಾಡು ತುಂಬ ಇಷ್ಟವಾದ ಹಾಡು. ನನಗೆ ಅವ್ರನ್ನ ನೋಡ್ತಾಯಿದ್ರೆ ಏನೋ ಒಂದು ಬೊಂಬೆನ ತಂದು ಮಲಗಿಸ್ದಂಗಿದೆ ಅವರ ದೇಹ ನೋಡ್ತಿದ್ರೆ. ಆದರೆ ಅವರೆಲ್ಲರೂ ನಮ್ಮ ಜೊತೆ ಇದ್ದಾರಲ್ಲ, ಈ ಭೂಮಿಯಲ್ಲಿ ನಮ್ಮ ಜೊತೆ ಒಂದಾಗ್ತಿದ್ದಾರಲ್ಲ ಅನ್ನೋದೇ ನಮಗೆ ತುಂಬ ಖುಷಿ ಅಂತ ಇದು. ಆಮೇಲೆ ಒಂದು ವಯಸ್ಸಾಗಿ ತಾಯಿ ಹೋದ ಮೇಲೆ ಅವರಿಗೆ ನಾವು ಅತ್ಯಂತ ಗೌರವದಿಂದ, ಸಂತೋಷದಿಂದ ಕಳಿಸ್ಕೊಡ್ಬೇಕೇ ವಿನಃ ದುಃಖದಲ್ಲಿ ಅಥವಾ ಬಾಧೆಯಲ್ಲಿ ಕಳಿಸ್ಕೊಡ್ಬಾರ್ದು. ಆ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರಿಲ್ಲದ ನೋವನ್ನು ಅವರ ಮನೆಯವರೆಲ್ಲ ಬರೆಸುವಂಥ ಶಕ್ತಿ ಎಲ್ರಿಗೂ ಕರುಣಿಸ್ಲಿ ಅಂತ ಭಾವಿಸ್ತೇನೆ. ತಾವು ಯಾವಾಗ ಭೇಟಿಯಾಗಿದ್ರಿ ಅಮ್ಮ ಲಾಸ್ಟ್? ನಾನು ಅವ್ರನ್ನ ಭೇಟಿನೇ ಮಾಡಿಲ್ಲ ಅಪ್ಪಿ, ಒಂದು ಸರಿನೂ ಭೇಟಿ ಮಾಡಿಲ್ಲ. ನಾನು ವೈಯಕ್ತಿಕವಾಗಿ ಅವ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಇಷ್ಟು ಮಾತ್ರ ಗೊತ್ತು, ಅವ್ರು ಕೃಷ್ಣ ಭಕ್ತಿ ಅಂತ ಗೊತ್ತು, ಅಂದರೆ ಅವ್ರ ಬಗ್ಗೆ ಎಲ್ಲ ಗೊತ್ತು. ಆದರೆ ನಾನು ಎಂದೂ ಅವರನ್ನು ಭೇಟಿ ಮಾಡಿಲ್ಲ. ಯಾಕೆಂತಂದರೆ ಮೈಸೂರಿನಲ್ಲಿ ನನ್ನ ಕೊನೆಯ ದಿನಗಳನ್ನ ಕಳೆದ್ರು, ಇಲ್ಲೇ ಅಂತ್ಯಕ್ರಿಯೆ ಆಗಬೇಕು ಅಂತ ಹೇಳಿದ್ರು. ಯಾಕೆಂದರೆ ವಿಷ್ಣುವರ್ಧನ್ ಅವರು ಕೂಡ ಮೈಸೂರನ್ನ ಸಾಕಷ್ಟು ಪ್ರೀತಿ ಮಾಡ್ತಾ ಇದ್ದಂಥ, ಮೈಸೂರು ಎಲ್ಲೋ ಒಂದು ಕಡೆ ಈ ರೀತಿ ಇದಾಗ್ತಿದೆ. ಅಮ್ಮ ಅವರು ಕೂಡ ನಾನು ಮೈಸೂರಿನಲ್ಲೇ ವಾಸ ಮಾಡ್ತೀನಿ ಅಂತ 2018 ಕೂಡ 18ರಿಂದನೂ ಇಲ್ಲೇ ವಾಸ ಮಾಡ್ತಾ ಇರೋದು. ನನಗೆ ಈಗ ಗೊತ್ತಾಯ್ತು. ಅವ್ರು ನವೀನ್ ಅವ್ರ ಹತ್ರ ಮಾತಾಡ್ತಿದ್ದೆ, ಅವ್ರ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತು. ಅವ್ರು ಅದೇ ಹೇಳ್ತಿದ್ರು, ಹೈದರಾಬಾದಲ್ಲಿ ಆಗಾಗ ಹೋಗ್ತಿದ್ರಮ್ಮ, ಆದರೆ ಇತ್ತೀಚೆಗೆ 8 ವರ್ಷದಿಂದ ಆಲ್ಮೋಸ್ಟ್ ಇಲ್ಲೇ ಇದ್ದಾರೆ ಅಂತ ಹೇಳಿ. ನಂಗೆ ಆ ವಿಷಯನೂ ತುಂಬ ಇತ್ತೀಚೆಗಷ್ಟೇ ಗೊತ್ತಾಗಿದ್ದು. ನಾನು ಅವ್ರನ್ನ ಎಂದೂ ಭೇಟಿ ಮಾಡಿಲ್ಲ ಅಪ್ಪಿ, ನಂಗೆ ಅದೊಂದು ಬೇಜಾರಿದೆ. ಇಲ್ಲ, ಮಾಡೇ ಇಲ್ಲ ಅಪ್ಪಿ, ನೋಡೇ ಇಲ್ಲ. ಕೋಟ್ಯಾಂತರ ಅಭಿಮಾನಿಗಳು ದುಃಖದಲ್ಲಿದ್ದಾರೆ ಮೇಡಮ್. ಈ ಸಂದರ್ಭದಲ್ಲಿ ಕನ್ನಡದ ಅಂದರೆ ಸಂಗೀತ ಲೋಕದ ಒಂದು ಕೊಂಡಿ ಕಳಿಸುತ್ತೆ. ಈಗ SPB ಸರ್ ಇದ್ದರು, ಅವರ ಇದರಲ್ಲಿ ಜಾನಕಮ್ಮ ಅಂತಿದ್ರು, ಈಗ ಇಬ್ಬರು ಕೂಡ ಇಲ್ಲ. ಅದೇ ನಮ್ಗೆ ಅದೊಂದು ಸಂಕಟ ಅನಿಸುತ್ತೆ, ನೋವು ಅನಿಸುತ್ತೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತೀನಿ ಕಂದ. ಇದಿಷ್ಟು ತಾರಾ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS ನ್ಯೂಸ್ 18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.